ಎಲ್ರಿಗೂ 14 ಬಂದಿತ್ತಲ್ಲ, ಸೊ ನಿನ್ನೆ ರೀಕ್ಯಾಪ್ ಮಾಡ್ತಾಯಿದ್ದೀನಿ. ನಿನ್ನೆ ನೈಟ್ ಲೈವ್ಗೆ ಹೋಗಿ ಮದರ್ ಬೋರ್ಡ್ ಎಲ್ಲ ತೋರಿಸಿದ್ನಲ್ಲ. ಸೊ ಇವಾಗ ಸಿ ಪಿ ಯು ತೆಗಿಬೇಕಾಗತ್ತೆ. ಸೊ ಈಗಲೂ ಶಾರ್ಟಿಂಗ್ ತೋರಿಸ್ತಾ ಇದೆ, ಆಮೇಲೆ ಬೆಂಡು ಇದೆ, ನೀಟಾಗಿ ಕುತ್ಕೊಳೋದು ಇಲ್ಲ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಅಪ್ಪರ್ ಬೋರ್ಡ್ ಲೋವರ್ ಬೋರ್ಡ್ ಎರಡೂ ರೀಪ್ಲೇಸ್ ಮಾಡಬೇಕಾಗತ್ತೆ. ಫಸ್ಟ್ ಸಿ ಪಿ ಯು ಪ್ಯಾಡ್ಸ್ ಏನೋ ಹೋಗಿದೆಯಾ ನೋಡಬೇಕಾಗತ್ತೆ, ಇಲ್ಲೇ ಬೆಂಡ್ ಆಗಿರೋದ್ರಿಂದ. ಸೊ ಸಿ ಪಿ ಯುಲಿ ಇದರಲ್ಲಿ ಹಿಂಗೆ ಪ್ಯಾಡ್ಸ್ ಆಚೆ ಬಂದಿತ್ತು ನಿನ್ನೆ ನಾನು ತೋರಿಸಿದ್ನಲ್ಲ, ಅದೇ ರೀತಿ ಮದರ್ ಬೋರ್ಡಿಂದ ಸಿ ಪಿ ಯು ತೆಗಿಬೇಕಾದ್ರೆ ಏನೋ ಪ್ಯಾಡ್ಸ್ ಆಚೆ ಬಂತು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಇದು ಸಿ ಪಿ ಯು ತೆಗಿಯೋಣ. ಬ್ಲ್ಯಾಕ್ ಪೇಸ್ಟೆಡ್ ಗ್ಲೂ ಇರುತ್ತೆ, ಸೊ ಅದನ್ನು ತೆಗಿತಾ ಇದ್ದೀನಿ ಇವಾಗ. ಫೋರ್ಟೀನಲ್ಲಿ 14+ ಲೋವರ್ ಬೋರ್ಡಲ್ಲಿ ಕೊಟ್ಟಿದ್ದಾರೆ ಸಿ ಪಿ ಯುನ. ಸೊ ಗ್ಲೂ ಕ್ಲೀನ್ ಮಾಡಾಗಿದೆ. ಬ್ರೋ ಸಿ ಪಿ ಯು ಲಿಫ್ಟ್ ಕಸ್ಟಮರ್ ಬಂದಿದ್ದಾರೆ, ಒಂದು ನಿಮಿಷ ಬಂದೆ. ಯಾವ್ದು S22 ಅಲ್ಟ್ರಾ ಸಿ ಪಿ ಯು ಇಶ್ಯೂ ಇರುತ್ತೆ, ಚೆಕ್ ಮಾಡಬೇಕಾಗುತ್ತೆ. ಆನ್ ಆಗುತ್ತೆ, 5 ಮಿನಿಟ್ಸ್ ಇರುತ್ತೆ, ಮತ್ತು ಆಫ್. ಸಿ ಪಿ ಯು ಕಂಪ್ಲೇಂಟ್ ಇರುತ್ತೆ, ಚೆಕ್ ಮಾಡಬೇಕಾಗತ್ತೆ. ಡೇಟಾ ತುಂಬ ಇಂಪಾರ್ಟೆಂಟ್ ಸರ್. ನೋಡೋಣ, 10 ಡಿವೈಸಲ್ಲಿ ರೆಡಿ ಆಯಿತು ಅಂದರೆ 9 ಡಿವೈಸಲ್ಲಿ ಡೇಟಾ ಇರುತ್ತೆ, 1 ಡಿವೈಸಲ್ಲಿ ಇರೋದಿಲ್ಲ. ಯಾಕೆಂದರೆ ನಾವು ಇದಕ್ಕೆ ರ್ಯಾಮ್ ಚೇಂಜ್ ಮಾಡ್ತೀರಿ. ರ್ಯಾಮ್ ಚೇಂಜ್ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದೊಂದ್ಸತಿ ಕೋಆರ್ಡಿನೇಟ್ ಆಗೋದಿಲ್ಲ ಸಿ ಪಿ ಯು ಜೊತೆ. ಸೊ ಅದಕ್ಕೆ ಅದನ್ನು ಫ್ಲ್ಯಾಶ್ ಮಾಡಿದ್ರೆ ಮಾತ್ರ, ಅಂದರೆ ಫುಲ್ ಫಾರ್ಮ್ಯಾಟ್ ಮಾಡಿದ್ರೆ ಮಾತ್ರ ಅದು ಕೋಆರ್ಡಿನೇಟ್ ಆಗಿ ಆನ್ ಆಗೋದು ಡಿವೈಸ್ ಹಂಗೆ. ಸೊ 90% ಡೇಟಾ ಇರುತ್ತೆ ಅಂತ ಹೇಳ್ಬೋದು. ಸೊ ದಟ್ ಪ್ರಾಬಬಿಲಿಟಿಲಿ ವಿಲ್ ಗಿವ್ ಎ ಟ್ರೈ. 1 ಸೆಕೆಂಡ್, ಐ ವಿಲ್ ಜಸ್ಟ್ ನೋಟ್ ಡೌನ್ ಯುವರ್. ಎಷ್ಟಾಗುತ್ತೆ ಅದು? ಅದು ಚೆಕ್ ಮಾಡಿಬಿಟ್ಟು ಹೇಳ್ತೀರಿ ಸರ್. ನಿಮ್ಮ ಹೆಸರು? ಚೇತನ್ ಚಿನ್ನಪ್ಪ.
ಇವತ್ತು ಸಂಜೆ ಒಳಗಡೆ ಹೇಳ್ತೀರಿ. ಇವತ್ತು ಸಂಜೆ ಸಿಗ್ಬೋದು. ಓಕೆ. ಸಂಜೆ ನಾನು ಇದನ್ನು ವೈಟ್ ಫೀಲ್ಡಿಗೆ ಹೋಗ್ಬೇಕು ಕೆಲಸ ಇದೆ, ಇಲ್ಲಾಂದ್ರೆ ನಾನು ಬೆಳಿಗ್ಗೆ ಸಿಕ್ಕಿ ತೊಂದರೆ ಇಲ್ಲ. ಓಕೆ. ಫೋನ್ ಮಾಡಿ. ನಾವು ಅಬ್ಸರ್ವೇಷನಲ್ಲಿ ಇಡ್ತೀರಿ, ಅವಾಗ ಫೋನ್ ಮಾಡ್ತೀವಿ. ಸರಿ. ಥ್ಯಾಂಕ್ ಯು ಸರ್. ಹೇಳಿ. ಕೇಬಲ್ನ ನಾವು ಮಾಡಿ ಏನಾದರೂ ಇಟ್ಟಿದ್ರೆ ಯಾವುದು ಡಿವೈಸು? 14+. ಕ್ಲೀನ್ ಮಾಡಿ ನೋಡ್ತೀವಿ ಒಂದ್ಸತಿ. ಕ್ಲೀನ್ ಮಾಡಲು ರೆಡಿ ಆಯಿತು ಅಂದರೆ 20 ಮಿನಿಟ್ಸ್ ಆಗುತ್ತೆ. ಹಲೋ, ಮಾತಾಡ್ತಾ ಬಂದೆ ಒಂದು ನಿಮಿಷ. ವಿಡಿಯೋ ಕಾಲ್. ಸಾರಿ ಗೈಸ್. ಸೊ CPU ಓಪನ್ ಆಗಿದೆ, ಬಟ್ ಚೆಕ್ ಮಾಡಬೇಕು ಯಾವ್ದಾನ ಪ್ಯಾಡ್ಸ್ ಹೋಗಿದೆಯಾ ಏನು ಅಂತ. ಮೇಲ್ನೋಟಕ್ಕೆ ಯಾವುದೂ ಕಾಣ್ತಾ ಇಲ್ಲ, ಬಟ್ ಇಲ್ಲೊಂದೊಂದು ಹೋಗಿರೋಂಗಿದೆ. ನೋಡೋಣ. ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಲೋವರ್ ಬೋರ್ಡ್ ಅಪ್ಪರ್ ಬೋರ್ಡ್ ಎರಡೂ ಸ್ವಾಪ್ ಮಾಡಬೇಕಾಗತ್ತೆ. ಸೊ ಕಸ್ಟಮರ್ ವೆಯ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಈ ಪ್ರೋಮ್ IC ಇರುತ್ತೆ, ಅದನ್ನು ತೆಗಿಬೇಕಾಗತ್ತೆ. ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನೊಂದು ಮದರ್ ಬೋರ್ಡ್ ಬಂದಾಗ ಬೇಕಾದ್ರೆ ಲೈವ್ ಬನ್ನಿ ಅಂತ ಕಮೆಂಟ್ ಮಾಡಿ, ಬೇಕಾದ್ರೆ ಬರ್ತೀರಿ ತಿರ್ಗಿ ಅದನ್ನು ಮಾಡಬೇಕಾದ್ರೂ. ಓಕೆ. iCloudನು ಇದೇ ಥರ iCloudದು ಎಲ್ಲ ಕ್ಲೀನ್ ಮಾಡಿ ನಾನು ತೋರಿಸಿದ್ನಲ್ಲ 14 Pro ಅಲ್ಲಿ. ಸೊ ಸೇಮ್ ಪ್ರೊಸೀಜರ್ ಮಾಡಬೇಕಾಗತ್ತೆ. ಸೊ ಇದು ಅಪ್ಪರ್ ಬೋರ್ಡ್, ಇದು ಇನ್ನೊಂದು iCloud ತೊಗೊಂಡಿರೋದು. ಅವ್ರದ್ದು ಫುಲ್ ಬ್ರೇಕ್ ಆಗೋಗಿದೆ. ಕಸ್ಟಮರ್ದಲ್ಲೆಲ್ಲೋ ಇಟ್ಟಿದ್ನಲ್ಲ. ಸೊ ಆ ರೀತಿ ಇದನ್ನು ಸ್ವಾಪ್ ಮಾಡಬೇಕಾಗತ್ತೆ. ರೆಡಿ ಆದಮೇಲೆ ವಿಡಿಯೋ ಹಾಕ್ತೀನಿ.